ಆಸ್ತಿಕರು ಅಥವಾ ನಾಸ್ತಿಕರು ಅಂತ? ಖಂಡಿತವಾಗ್ಲೂ ಐ ಬಿಲೀವ್ ಇನ್ ಗಾಡ್. ಓಕೆ, ದೇವ್ರು ಇದ್ದಾನೆ, ಅದಕ್ಕೆ ನಾವು ಪರ್ಸೀವ್ ಮಾಡೋ ಕೆಪಾಸಿಟಿ ಇಲ್ಲ, ಟ್ಯೂನ್ ಇನ್ ಆಗ್ಬೋದು. ಅಂಡ್ ಎಲ್ಲ ಇಡೀ ಕಾಸ್ಮೋಸ್ ಆಗಿರೋದೇ 118 ಎಲಿಮೆಂಟ್ ಅಲ್ಲಿ ಅಷ್ಟೇ, ಇನ್ನೇನು ಇಲ್ಲ. ಇದೆಲ್ಲದು 118 ಎಲಿಮೆಂಟ್ ಅಲ್ಲಿ ಆಗಿರೋದು. ಅಂಡ್ ಇವಾಗ ಎಲಾನ್ ಮಸ್ಕ್ಗೆ ಎಂತೆಂತ ಸೈಂಟಿಸ್ಟ್ ಓನ್ ಮಾಡೋರೆ ಹೇಳ್ತಾ ಇದಾರೆ ದಟ್ ದಿಸ್ ಅರ್ತ್ ಇಸ್ ಅ ಸಿಮ್ಯುಲೇಷನ್ ಅಂತ. ಅಂದ್ರೆ ಆಲ್ಮೋಸ್ಟ್ ಇದೆಲ್ಲದು ಕರೆಕ್ಟ್ ಮ್ಯಾಥಮೆಟಿಕ್, ನಾವು ಮ್ಯಾಥ್ಸ್ ಅಂತ ಏನ್ ಕರಿತೀವಿ, ನೇಚರ್ನೇ ಕಣ್ಣಿಡಿದು ಮ್ಯಾಥ್ಸ್ ಮಾಡೋದು, ಪ್ಯಾಟರ್ನ್ಸ್ ಹುಡುಕಿರೋದು ಎಲ್ಲ ಫಿಬೊನಾಚಿ ಸೀಕ್ವೆನ್ಸ್ ಅಲ್ಲಿ ಇದೆ. ಎವ್ರಿ ಯೂನಿವರ್ಸಿನ ಎಲ್ಲ ಡಿಸೈನ್ಗಳು ಇದು ಫಿಬೊನಾಚಿ ರೇಷಿಯೋಲಿ ಇದೆ, ಗೋಲ್ಡನ್ ರೇಷಿಯೋಲಿ ಇದೆ. ಆ ತರ ಎಷ್ಟು ಪ್ರೂಫ್ ಇದೆ ಅಂದ್ರೆ ನಮ್ಗೆ ವಿ ಲಿವ್ ಇನ್ create some intelligence has created this beautiful world. And ನಾವು ಅಂದ್ರೆ ಏನು, ನನ್ನ ಪ್ರಕಾರ ಪ್ರಜ್ಞೆ ತಪ್ಪೋಯ್ತು ಅಂತೀವಿ. ಪ್ರಜ್ಞೆ ಇದೆ, ಪ್ಯೂರ್ ಪ್ರಜ್ಞೆ. ನಾವು ಪ್ರಜ್ಞೆಯ ಕಣ್ಣು ಗಮನ. ಸೊ ಅದಕ್ಕೆ ನಾವು ಒಂದೊಂದ್ಸಲ ಗಾಡಿ ಓಡಿಸ್ತಾ ಇರ್ತೀವಿ, ಗಮನ ಎಲ್ಲೋ ಇರುತ್ತೆ. ಅಂದ್ರೂ ಗಾಡಿ ಬ್ರೈನ್ ಮಸಲ್ ಮೆಮೊರಿಲಿ ಗಾಡಿ ಹೋಗ್ತಾ ಇರುತ್ತೆ, ಬಟ್ ಗಮನ ಎಲ್ಲೋ ಇರುತ್ತೆ. ನಮ್ಮ ಗಮನ ಸೆಳೆಯಕ್ಕೆ ಇಡೀ ಪ್ರಪಂಚದಲ್ಲಿ ಎಲ್ಲರೂ ಡೇ ಅಂಡ್ ನೈಟ್ ಕಷ್ಟ ಪಡ್ತಾ ಇದ್ದಾರೆ. ನಾನು ಒಂದು ವಿಡಿಯೋ ಗಮನ ಕೊಟ್ರೆ ಅವ್ರಿಗೆ ದುಡ್ಡು, ನೀವು ಎಲ್ಲರೂ ಬೇರೆಯವ್ರ ಗಮನ ಸೆಳೆಯಕ್ಕೆ ಟ್ರೈ ಮಾಡ್ತಾ ಇರೋದು, ಹೆಂಗ್ ಪ್ರಮೋಟ್ ಮಾಡೋಣ, ಹೆಂಗ್ ಮಾಡೋಣ. ಸೊ ಅದು ಅಷ್ಟು ವ್ಯಾಲ್ಯೂಬಲ್ ಗಮನ ನಾವು ನಮಗೆ ಒಳಗಡೆ ಕೊಟ್ಕೊಂಡಾಗ ಅದನ್ನೇ ಎಲ್ಲಾರು ಹೇಳ್ಕೊಂಡ್ ಬಂದಿದ್ದು, ಲುಕ್ ವಿತ್ ಇನ್. ನಮ್ಮ ಗಮನ ಏನ್ ಗಮನ ಕೊಡ್ತೀವೋ ಅದು ಎನರ್ಜಿ ಕೊಟ್ಟಂಗೆ. ಸೊ ಆ ಗಮನವನ್ನ ನಾವು ಒಳಗೆ ಇಟ್ಕೊಂಡಾಗ ಏನಾಗತ್ತೆ, ಸಾರಿ ನಾನು ಏನ್ ಹೇಳಕೊಟ್ಟೆ, ಪ್ರಜ್ಞೆ ಅಂತ ಇದೆಯಲ್ಲ, ಕಾನ್ಶಿಯಸ್ನೆಸ್ ಅಂತ ಕರಿತೀವಲ್ಲ ನಾವು. ಕಾನ್ಶಿಯಸ್ನೆಸ್ ಅಂದ್ರೆ ಇನ್ನೂ ಸೈನ್ಸ್ ಕಣ್ಣಿಡ್ದಿಲ್ಲ ಏನು ಕಾನ್ಶಿಯಸ್ನೆಸ್ ಅಂತ, ಇನ್ನೂ ಪ್ರಯತ್ನ ಪಡ್ತಾ ಇದೆ. ಸೊ ಸೈನ್ಸ್ ಇನ್ನೂ ಕಣ್ಣಿಡಿಯಕ್ಕಾಗ್ದಿರೋ ವಸ್ತು ಅಂದ್ರೆ ನಾವೇ ಕಾನ್ಶಿಯಸ್ನೆಸ್. ಕರೆಕ್ಟ್. ಓಕೆ, ರಾಕೇಶ್ ಅವರು ಇಷ್ಟೆಲ್ಲ ಮಾತಾಡ್ತಾರೆ, ಅಲ್ಲೆಲ್ಲೋ ಆಧ್ಯಾತ್ಮ ಕಡೆ ಮಾತಾಡ್ತಾರೆ, ಇನ್ನೊಂದು ಭಗವದ್ಗೀತೆ ಬಗ್ಗೆ ಹೇಳ್ತಾರೆ, ಇನ್ನೊಂದು ಪ್ರೀತಿ ಬಗ್ಗೆ ಮಾತಾಡ್ತಾರೆ, ಎಲ್ಲವೂ ಸಾಧ್ಯ ಮಾತಾಡ್ಲಿಕ್ಕೆ. ಸೊ ಲೆಫ್ಟು ರೈಟು ನೀವು? ಎರಡೂ ಇಂಪಾರ್ಟೆಂಟ್ ಸರ್. ಹೆಂಗೆ? ಎರಡೂ ಇಂಪಾರ್ಟೆಂಟ್ ಸರ್. ಲೆಫ್ಟ್ ಅಂದ್ರೆ ಏನು, ಕಮ್ಯುನಿಸಮ್ ಅಂದ್ರೆ ಒಬ್ಬ ಭೂಮಿ, ನಾನು ಅರ್ಥ ಮಾಡ್ಕೊಂಡಂಗೆ ಒಬ್ಬ ಭೂಮಿ ಮೇಲೆ ಯಾರ್ಗೆ ಹುಟ್ಟಿರ್ಲಿ, ಅವನು ಎಂತವ್ರಿಗೆ ಹುಟ್ಟಿರ್ಲಿ, ಈ ಭೂಮಿ ಮೇಲೆ ಎಲ್ಲರಿಗೂ ಈಕ್ವಲ್ ರೈಟ್ಸ್ ಇರಬೇಕು, ಎಲ್ಲರಿಗೂ ಈಕ್ವಾಲಿಟಿ ಮೇಂಟೈನ್ ಮಾಡಬೇಕು. ಅದು ತುಂಬಾ ಇಂಪಾರ್ಟೆಂಟ್ ನಮ್ಗೆ. ಹಂಗನ್ಬಿಟ್ಟು ರೈಟು, ನಮ್ಮ ದೇಶಭಕ್ತಿ, ನಮ್ಮ ನ್ಯಾಷನಲಿಸಮ್ ಅಥವಾ ನಮ್ಮ ಸ್ಪಿರಿಚುವಲ್ ಪರ್ಸ್ಯೂಟ್, ಅದು ಇಂಪಾರ್ಟೆಂಟ್. ಈ ನಾವು ಲೆಫ್ಟು ಅಲ್ಲ ರೈಟು ಅಲ್ಲ ಅನ್ನೋದು ತಪ್ಪು ಅಂತೀನಿ ಸರ್ ನಾನು. ಎರಡೂ ಇರಬೇಕು ಅನ್ಬೇಕು ಸರ್ ನಾವು, ಎರಡೂ ಇರಬೇಕು. ಸೆಂಟ್ರೂ ಅನ್ಬಾರ್ದು. ಹೌದು, ನನ್ಗೆ ಲೆಫ್ಟ್ ಯಾರು ಸೆಂಟ್ರೂ ಅನ್ಬಾರ್ದು ಸರ್. ಎರಡು ವಿಂಗ್ಸ್ ಬೇಕು ಸರ್ ಹಾರಕ್ಕೆ, ಲೆಫ್ಟ್ ವಿಂಗ್ ರೈಟ್ ವಿಂಗ್ ಬೇಕು ನಮ್ಗೆ ಹಾರಕ್ಕೆ ಮೇಲೆ. ಅಂಡ್ ನನ್ಗೆ ಎಷ್ಟು ಜನ ಲೆಫ್ಟ್ ಅವ್ರನ್ನ ನನ್ಗೆ ಯಾರು ದೇಶದ್ರೋಹಿ ಅನ್ಸಲ್ಲ, ಅವ್ರು ಯಾರು ಆಂಟಿ ನ್ಯಾಷನಲ್ ಅನ್ಸಲ್ಲ ನನ್ಗೆ, ಅಥವಾ ಇವ್ರು ಯಾರು ರಾಡಿಕಲ್ ಅನ್ಸಲ್ಲ ನನ್ಗೆ. ಎಲ್ಲಾ ಕಡೆನೂ ಅನ್ಎಜುಕೇಟೆಡ್ ಆಗಿರೋರು ಇರ್ತಾರೆ, ಎಲ್ಲಾದ್ರಲ್ಲೂ ಅನ್ಎಜುಕೇಟೆಡ್ ಅಂದ್ರೆ ಲ್ಯಾಕ್ ಆಫ್ ಅವೇರ್ನೆಸ್ ಇಂದ ಅವರು ಮಾತಾಡ್ತಾರೆ. ಬಿಟ್ರೆ ಎರಡೂ ಇಂಪಾರ್ಟೆಂಟ್ ನಮ್ಮ ದೇಶಕ್ಕೆ. ಎಲ್ಲರೂ ದೇಶ ಕಟ್ಟಕ್ಕೆ ಹೋರಾಡ್ತಾ ಇರೋದು, ಎಲ್ಲರೂ ದೇಶ, ಅಷ್ಟೇ ದೇಶ ಪ್ರೇಮಿಗಳು. ಸೊ ನಾನು ಎರಡೂ ವಿಂಗ್ಸ್ ನ ಫಾಲೋ ಮಾಡ್ತೀನಿ. ಎರಡರಲ್ಲೂ ಏನ್ ಇಂಪಾರ್ಟೆಂಟು, ಯಾವ್ದು ಲಾಜಿಕ್, ತತ್ವ ಏನು, ವಿಷಯ ಏನು ತಗೊಂತೀನಿ, ಅನ್ವಾಂಟೆಡ್ ನ ಬಿಡ್ತೀನಿ. ಎಲ್ಲದ್ರಲ್ಲೂ ತಿದ್ಕೊಳ್ಳೋ ಅಂತದ್ದು ಅಷ್ಟು ಅಂಶಗಳಿರತ್ತೆ, ತಿದ್ಕೊಬೇಕು. ಬಟ್ ಎರಡೂ ಬೇಕು ನಮ್ಗೆ, ಲೆಫ್ಟ್ ಬೇಕು, ರೈಟ್ ಬೇಕು. ಐ ಆಮ್ ಅ ಇಂಟರ್ನ್ಯಾಷನಲ್ ಕಮ್ಯುನಿಸ್ಟ್ ಅಂತಾನು ಹೇಳ್ತೀನಿ, ಐ ಆಮ್ ಅ ರಿಲಿಜಿಯಸ್ ಹಿಂದೂ ಅಂತ, ಪ್ಯೂರ್ ಹಿಂದೂ ಅಂತಾನು ಹೇಳ್ತೀನಿ. ಗುಡ್. ಈ ನಡುವೆ ಕೇದಾರನಾಥ ಕೂಡ ಹೋಗಿ ಬರ್ತೀರಿ, ವೈ, ಏನ್ ಕಂಡ್ಕೊಂಡ್ರಿ ಅಲ್ಲಿ ಅಂತ? ಸರ್, ನಮ್ಮ ಮೈಂಡ್ ಅಲ್ಲಿ ನಾವೇ ಒಂದು ಕಂಫರ್ಟ್ ಝೋನ್ ನ ಕ್ರಿಯೇಟ್ ಮಾಡ್ಕೊಂಡಿರ್ತೀವಿ ಯಾವಾಗ್ಲೂ. ಅದನ್ನ ಒಂದೊಂದ್ಸಲ ಸಿಚುವೇಶನ್ಗಳು ಒಡೆದಾಗ್ತವೆ ಅಲ್ವಾ. ಏನೋ ಸಡನ್ ಆಗಿ ಹಾಸ್ಪಿಟ್ಲ್ಗೆ ಹೋಗೋ ಸಿಚುವೇಶನ್ ಬಂದಾಗ, ಸಡನ್ ಆಗಿ ಏನೋ ಬಂದಾಗ ಒಡೆದಾಗ್ತವೆ. ಅದನ್ನೇ ನಾವೇ ಈ ಯಾತ್ರೆಗಳಲ್ಲಿ ಹೊಡ್ಕೊಳ್ತಾ ಬಂದ್ರೆ ಆ ಕಂಫರ್ಟ್ ಝೋನ್ ನ, ನೆಕ್ಸ್ಟ್ ಬೇರೆ ಆ ತರ ಸಿಚುವೇಶನ್ ನ ಕಂಫರ್ಟಬಲ್ ಆಗಿ ಫೇಸ್ ಮಾಡಬಹುದು. ಒಂದು. ಇನ್ನೊಂದು, ನಾನು ಇದೇನಂತೀನಿ, ನಮ್ಮ ಮೈಂಡ್, ನಮ್ಮ ಟ್ಯೂನಿಂಗ್, ನಮ್ಮ ಅಲೈನ್ಮೆಂಟ್, ನಮ್ಮ ಪ್ರಜ್ಞೆನ ಅಂತ ಕೆಲವು ಜಾಗಗಳಲ್ಲಿ, ಕೆಲವು ಇದರಲ್ಲಿ ನಾವಿವಾಗ ಟೆಂಪಲ್ ಹೋದಾಗ್ಲೂ ನಾನು ಎಲ್ಲರಿಗೂ ಏನು ಹೇಳ್ಕೊಡ್ತೀನಿ ಅಂದ್ರೆ, ನಿನ್ನ ಗಮನನ ಅರ್ಪಿಸಲ್ಲಿ, ನೀನು ಅರ್ಪಿಸ್ದಂಗೆ ಗಂಟೆ ಸೌಂಡು ಎಷ್ಟು ತರ ವೈಬ್ರೇಷನ್, ಓಹ್ ಯಾರೋ ತಳ್ತಾರೆ, ಏನಿದಿಷ್ಟು ರಶ್ಶು, ಇದಕ್ಕೆ ಯಾಕೆ ಇಷ್ಟು ಕಾಸ್ಟ್ಲಿ, ಅವೆಲ್ಲ ಅಲ್ಲ. ಜಸ್ಟ್ ಬಿ ಅವೇರ್, ಅವೇರ್ನೆಸ್ ನ ಫೀಲ್ ಮಾಡು. ಅವೇರ್ನೆಸ್ ನ ಫೀಲ್ ಮಾಡಿದ್ರೆ ಆಟೋಮೆಟಿಕ್ ಯು ವಿಲ್ ಫೀಲ್ ದಟ್ ಎನರ್ಜಿ ಅಂತ. ಸೊ ಈ ತರ ಜಾಗಗಳಿಗೂ ಹೋದಾಗ, ಆ ಒಂದು ಅವೇರ್ನೆಸ್ ಅಲ್ಲಿ ಹೋದಾಗ ತುಂಬಾ ಚೆನ್ನಾಗ್ ಅನ್ಸುತ್ತೆ, ತುಂಬಾ ಮೆಂಟಲ್ ಕ್ಲಾರಿಟಿ ಸಿಗತ್ತೆ. ಫಾರ್ ಎಕ್ಸಾಂಪಲ್, ನಾನು 24 ಕಿಲೋಮೀಟರ್ ಹತ್ಬೇಕಿತ್ತು ಕೇದಾರ್ ಮೇಲೆ, ರಾತ್ರಿ ಬೇರೆ, ಮಳೆ ಬಂದು ಹೋಗಿ ಆಗ್ತಾ ಇದೆ, ಜಾಸ್ತಿ ಜನ ಇಲ್ಲ, ನಾವೊಂದು 7-8 ಜನ ಅಷ್ಟೇ ಹತ್ತಾ ಇರೋದು. ತುಂಬಾ ಸುಸ್ತಾಗ್ತಾ ಇದೆ, ಯಾಕಂದ್ರೆ ಅಭ್ಯಾಸ ಇಲ್ಲ, ಫಿಟ್ನೆಸ್ ಇಲ್ಲ. ಹಿಂಗ್ ತಿರುಗಿ ನೋಡಿದಾಗ ಅಬ್ಬಾ ಅಷ್ಟು ಹತ್ಬೇಕಲ್ಲಪ್ಪ ಅಂತ ಸುಸ್ತಾಗ್ತಾ ಇತ್ತು. ಕೊನೆಗೆ ಆ ಸಿಚುವೇಶನ್ ಅಲ್ಲಿ, ಆ ಅಷ್ಟು ಅನ್ಕಂಫರ್ಟ್ ಝೋನ್ ಅಲ್ಲಿ ಮೈಂಡ್ ಹೋದಾಗ, ಮೈಂಡ್ ಏನ್ ಮಾಡ್ತು,
ನೀನ್ ಯಾಕೆ ಇಷ್ಟೇ ನೋಡು, ಒಂದೇ ಹೆಜ್ಜೆ ಇಡಬೇಕಾಗಿರೋದು. ಇದಷ್ಟೇ ಮೇಲ್ ನೋಡಿದ್ರೆ ಸುಸ್ತಾಗ್ಬಿಡ್ತೀಯ, ಕರೆಕ್ಟ್. ನೋಡ್ಲೇಬೇಡ, ಒಂದೇ ಹೆಜ್ಜೆ ತಾನೆ, ಅದಕ್ಕೆ ನೀನ್ ಸುಸ್ತಿದ್ಯಾ ಇಲ್ಲ, ಅಷ್ಟೇ ಅಲ್ವಾ ಅನ್ಕೊಂಡು ಇಡ್ತಾ ಇಡ್ತಾ ರಿಯಲೈಸ್ ಆಯ್ತು, ಹೌದು ಲೈಫಲ್ಲೂ ಇಷ್ಟೇ ಅಲ್ವಾ, ಹೆಡ್ಲೈಟ್ ಕಾಣಿಸೋಷ್ಟು ಓಡಿಸಿದ್ರೆ ಸಾಕಲ್ವಾ ಗಾಡಿ, ನಾವ್ ಯಾಕೆ ಡೆಸ್ಟಿನಿ ಅದೆಂಗೆ ಇದೆಂಗೆ, ಎಷ್ಟು ಕತ್ಲ ಅಷ್ಟು ದೂರ ಹೋಗ್ಬೇಕು. ಪ್ರೆಷರ್ ಅಲ್ವಾ ಅದು, ಕರೆಕ್ಟ್. ಪ್ರೆಷರ್, ಡೆಫಿನೆಟ್ಲಿ ಪ್ರೆಷರ್ ಅದು. ಸೊ ಈ ಮೂಮೆಂಟ್ ಅಲ್ಲಿ ಅಷ್ಟೇ ಮಾಡಿದ್ರೆ ಅದೇ ಡಿಫೈನ್ ಆಗತ್ತಲ್ಲ. ನಾಳೆ ಅನ್ನೋದಿಲ್ವಲ್ಲ, ಎಲ್ಲ ಇದೇ ಮೂಮೆಂಟ್ ಅಲ್ವಾ, ನಾವು ಕರಿತೀವಲ್ವಾ ನಾಳೆ ಅಂತ. ಕೇಳಿದ್ರೆ ಏನೋ ಬ್ರೈನ್ ಡಿಸೈನ್ ಆಗಿದೆ, ಸೂರ್ಯ ಮುಳುಗೆ ಹೇಳತ್ತ ಅದಕ್ಕೆ ನಾಳೆ ಅಂತೀವಿ, ಬಟ್ ಇದೇ ಗಳಿಗೆ ಅಲ್ವಾ, ನೆನ್ನೆನೂ ಇದೇ ಗಳಿಗೆ ಅಲ್ವಾ. ಸೊ ಈ ಗಳಿಗೆಯಲ್ಲಿ ಇದ್ರೆ ನಾನು ನಾಳೆ ಡಿಫೈನ್ ಆಗ್ಬಿಡತ್ತಲ್ಲ ಏನ್ ಬೇಕೋ. ಈಗ ಮೈಸೂರ್ಗೆ ಹೋಗ್ಬೇಕು, ಕಾರ್ ಸರಿಯಾಗಿ ಓಡ್ಸಕ್ ಬರಲ್ಲ ಅಂದ್ರೆ ಯೋಚನೆ ಮಾಡಿದ್ರೆ ಎಷ್ಟು ಗಾಬರಿ ಆಗತ್ತೆ. ಅವನಿಗೆ ನೋಡಪ್ಪ ನೀನ್ ಹೆಡ್ಲೈಟ್ ಕಾಣಿಸೋಷ್ಟು ಹೋಗ್ತೀಯಾ, ಅಷ್ಟೇ ಮಾಡಪ್ಪ ಸಾಕು, ಮೈಸೂರ್ಗೆ ಹೋಗ್ತೀಯಾ. ಸೊ ಅದು ರಿಯಲೈಸ್ ಆಯ್ತು. ಅಂದ್ರೆ ಈ ತರದ್ದು ರಿಯಾಲಿಟಿನೂ ಅರ್ಥ ಆಗಕ್ಕೆ ಸ್ಟಾರ್ಟ್ ಆಗತ್ತೆ. ರಾಕೇಶ್ ಅವರ ಪ್ಲಸ್ ಮತ್ತು ಮೈನಸ್ ಅನ್ನೋದಾದ್ರೆ ಏನು? ಕನ್ಸಿಸ್ಟೆನ್ಸಿ ಮೇ ಬಿ ಮೈನಸ್ ಅಂತ ಅನ್ಬೋದು. ಅಂದ್ರೆ ನಾನು ಅದನ್ನ ಮೈನಸ್ ಅಂತ ಇವಾಗ ಏನು ಅನ್ಕೊಳ್ಳಲ್ಲ, ಈ ಮೂಮೆಂಟ್ ಅಲ್ಲಿ ನಾನು ಅನ್ಕೊಳ್ಳಲ್ಲ, ಪ್ಲಸ್ ಮೈನಸ್ ಅಂತ ಅನ್ಕೊಳ್ಳಲ್ಲ. ಅಂದ್ರೂ ಹೇಳ್ಬೇಕು ಅಂದ್ರೆ ತುಂಬಾ ಬೇಗ ಬಿದ್ದ್ಬಿಡ್ತೀನಿ. ಓಕೆ. ಅಂದ್ರೆ ಈ ಏನಿದೀನಲ್ಲ ಈ ಸ್ಟೇಟ್ ಆಫ್ ಮೈಂಡ್, ಇವಾಗ ಆಲ್ಕೋಹಾಲ್ ಕುಡಿತಾ ಇಲ್ಲ, ಸ್ಮೋಕ್ ಮಾಡ್ತಾ ಇಲ್ಲ, ಒಂದು ಇಂಟಾಕ್ಸಿಕೇಶನ್ ಇಲ್ದೇ ಇರೋ ಸ್ಟೇಜ್, ಆ ತರ ಆಲ್ಮೋಸ್ಟ್ ಒಂದು 6 months ಆಯ್ತು. ಏನು ಇಲ್ಲ. ಆ ತರ ನಾನು ಚಿಕ್ಕ ವಯಸ್ಸಿಂದಾನು ಬಿದ್ದು ಬಂದು ಈ ಸ್ಟೇಜ್ಗೆ ಬಂದಿರೋದು. ಸೊ ಬಟ್ ಸೇಮ್ ಮಿಸ್ಟೇಕ್ ಮಾಡಿಲ್ಲ. ಕರೆಕ್ಟ್. ಹೊಸ ತಪ್ಪುಗಳು ಮಾಡ್ತಾ ಇದ್ದೀನಿ. ಹಂಗೆ ಈಗ್ಲೂ ಹೊಸ ತಪ್ಪು ಮಾಡಕ್ ರೆಡಿ ನಾನು. ಐ ಆಮ್ ಓಪನ್. ಏನಾರು ಹೊಸ ತಪ್ಪು ಇರಬೇಕು, ನಾನು ಇದುವರೆಗೂ ಮಾಡಿರಬಾರ್ದು. ಮಾಡಿರೋ ತಪ್ಪು ಮತ್ತೆ ಮಾಡಿರೋದು ಮಾಡಲ್ಲ. ಮಾಡಿರೋದು ಮಾಡ್ಬಿಟ್ಟಿದೀನಿ. ಮಾಡಿರೋದು ಕಲ್ತಾಗಿದೆ. ಇನ್ನೇನಾರು ಈ ಕಲಿಯೋದಿದ್ಯಾ, ತಪ್ಪು ಮೂಲಕನೇ ಕಲಿಯೋದಲ್ಲ. ನಿಜ ಫೇಲ್ಯೂರ್ ಮೂಲಕನೇ ಕಲಿಯೋದು. ಎಸ್. ಈಗ ಆಸ್ ಆಫ್ ನಾವು ಈ ರಾಕೇಶ್ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಮ್ಯೂಸಿಕಲಿ ಒಂದಿಷ್ಟು ಏನೋ ಕೆಲಸಗಳು ನಡೀತಾ ಇದೆ ಅಂತ ಹೇಳಿದ್ರಿ. ನಾನು ಟ್ರಾನ್ಸ್ ಮ್ಯೂಸಿಕ್ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ಅಂದ್ರೆ ಕೆಲವು ಫ್ರೀಕ್ವೆನ್ಸಿಗಳಿದೆ, ಸಾಲ್ಫೆಜಿಯೋ ಫ್ರೀಕ್ವೆನ್ಸೀಸ್ ಅಂತ. ಆ ಫ್ರೀಕ್ವೆನ್ಸಿಗಳನ್ನ ಯೂಸ್ ಮಾಡ್ಕೊಂಡು ಮ್ಯೂಸಿಕ್ ಮಾಡೋಣ. ಯಾವ್ಯಾವ ಇನ್ಸ್ಟ್ರೂಮೆಂಟ್, ಒಂದೊಂದು ಫ್ರೀಕ್ವೆನ್ಸಿ ಮೈಂಡ್ಗೆ ಒಂದೊಂದರ ಇಂಪ್ಯಾಕ್ಟ್ ಮಾಡುತ್ತೆ, ಬಾಡಿಗೆ ಒಂದೊಂದರ ಇಂಪ್ಯಾಕ್ಟ್ ಮಾಡುತ್ತೆ. ಅದು ಸಂಗೀತದ ಮೂಲಕ ಆ ತರದ್ದು ಫ್ರೀಕ್ವೆನ್ಸಿಗಳನ್ನ ಇಟ್ಕೊಂಡು ಮ್ಯೂಸಿಕ್ ಮಾಡೋಣ ಅಂತ ಇನ್ನೂ ಕಲಿತಾ ಇದ್ದೀನಿ. ಶಿವ ಪ್ರಯೋಜನ್ ಅಂತ ಒಬ್ರು ಮ್ಯೂಸಿಕ್ ಪ್ರೊಡ್ಯೂಸರ್ DJ ಇದಾರೆ, ಅವ್ರು ತುಂಬಾ ಸೀನಿಯರ್. ಅವ್ರ ಹತ್ರ ಕಲಿತಾ ಇದ್ದೀನಿ, ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಡೈಲಿ. ಸೌಂಡ್ ಕ್ಲೌಡ್ ಅಲ್ಲಿ ಒಂದಷ್ಟು ಸಾಂಗ್ಸ್ ಬಿಟ್ಟಿದ್ದೀನಿ ಸುಮ್ನೆ ಕಲ್ತಿರೋದನ್ನೇ. ಅಂಡ್ ಈ ತರ ಸೆಷನ್ಸ್ ತಗೊಂತೀನಿ ಫ್ರೀ ಟೈಮ್ ಅಲ್ಲಿ. ಸೊ ಮ್ಯೂಸಿಕ್ ಈ ತರ ಸೆಷನ್ಸ್ ತಗೊಂತೀನಿ. ಆಕ್ಟಿಂಗ್ ಸ್ಕ್ರಿಪ್ಟ್ ಗಳು ಒಂದಷ್ಟು ಬರೆದಿಟ್ಕೊಂಡಿದ್ದೀನಿ, ಅದು ಯಾವಾಗ ನೋಡೋಣ, ಅದು ಒಂದಷ್ಟು ಬೇರೆ ತರಾನೇ ಬರೆದಿಟ್ಕೊಂಡಿದ್ದೀನಿ. ಸೊ ಇಷ್ಟು ಫ್ಲೋ ಹೋಗ್ತಾ ಇದೆ ಸರ್. ಓಕೆ. ಈಗ ಸೆಪ್ಟೆಂಬರ್ 5 ನಿಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ, ಗುಂಡ. ಸೊ ಆ ಎಕ್ಸ್ಪೀರಿಯನ್ಸ್ ಹಿಂಗಿತ್ತು. ಆಮೇಲೆ ಅದರ ಆಚೆಗೆ ಗುಂಡಾ ಸಿನಿಮಾದಲ್ಲಿ ಇರತಕ್ಕಂಥ ಡಾಗ್, ಓಕೆ, ನಿಮ್ಮ ರಿಯಲ್ ಲೈಫಲ್ಲೂ ಕೂಡ ಒಂದಿಷ್ಟು ಡಾಗ್, ಅದ್ರ ಬಗ್ಗೆ ಮಾತಾಡೋದು. ಅಂಡ್ ಸ್ಮೋಕಿ ಚಿಲ್ಲಿ ಅಂತ ಒಂದು ಹಸ್ಕಿ ಇತ್ತು ಸರ್. ಅವಾಗ 2000 ಜೋಶ್ ಆಗಿದ್ ಬಂದಿದ್ದ ಅವಳು 2010. ಅವಾಗ ಹಸ್ಕಿಗಳು ಇರ್ಲಿಲ್ಲ, ಜಾಸ್ತಿ ಇರ್ಲಿಲ್ಲ. ಹಸ್ಕಿ ಅಂದ್ರೇನೋ ಐಡಿಯಾ ಇರ್ಲಿಲ್ಲ. ಅದು ಅವಳು ಹೆಂಗ್ ಬಂದಿದಂದ್ರೆ, ನನ್ನ ಫ್ರೆಂಡು ಅಣ್ಣ ಅವ್ನ ಗರ್ಲ್ ಫ್ರೆಂಡ್ ಗಿಫ್ಟ್ ಮಾಡಕ್ಕೆ ಇಂಪೋರ್ಟ್ ಮಾಡ್ಕೊಂಡಿದ್ ಬ್ಯಾಂಕಾಕ್ ಇಂದ. ಅವಳು ಬೇಡ ಅನ್ಬಿಟ್ಲು. ಅವನು ನನ್ನ ಫ್ರೆಂಡ್ ಕೊಟ್ಟ, ಅವನು ಎಲ್ಲೂ ಇಟ್ಕೊಳಕ್ ಆಗ್ತಾ ಇಲ್ಲ ತರ್ಲೆ ಅಂತ. ನನಗ್ ಫೋನ್ ಮಾಡ್ದೆ, ನಾ ಇಷ್ಟ ಅಲ್ವೇನೋ ಸಾಕೊಂತ್ಯ ಅಂತ. ಯಾವ್ದು ಹಸ್ಕಿನ ಹಂಗಿರತ್ತದು ಅಂತೆಲ್ಲ ಏನೋ ಸರಿ ಕೊಡು ಅಂತ ಇಟ್ಕೊಂಡೆ. ಅವಳು ಯೂಶಲಿ ಹಸ್ಕೀಸ್ ಒಂದು 7-8 ವರ್ಷ 9 ವರ್ಷ, ಇವಳು ಆಲ್ಮೋಸ್ಟ್ 14 ವರ್ಷ ಬದುಕಿದ್ಲು. ಅಂಡ್ ವಿಡಿಯೋಗಳಿದೆ, ನಾನು ಆದ್ರೆ ನಿಮ್ಗೆ ಕಳಿಸ್ತೀನಿ. ಐ ಲವ್ ಯು ಅಂತ ಇದ್ಲು, ಹಾಯ್ ಅಂತ ಇದ್ಲು. ಆಮೇಲೆ ಅವಳು 1-2 ಎಲ್ಲ ಬಾತ್ರೂಮ್ಗೆ ಹೋಗಿ ಮಾಡ್ತಾ ಇದ್ಲು. ಆಮೇಲೆ ನಾನು ಏನಾರು ತಿಂತಾ ಇದ್ರೆ ತಿನ್ನೋದ್ ನೋಡ್ಬಾರ್ದು ಅಂದ್ರೆ ನೋಡ್ತಾ ಇರ್ಲಿಲ್ಲ. ಒಂದ್ಸಲ ಅಂತೂ ಚಪಾತಿ ಇಟ್ಬಿಟ್ಟು, ನೋಡು ನಿಂಗೆ ಮನುಷ್ಯರ ಭಾಷೆ ಅರ್ಥ ಆಗತ್ತಂದ್ರೆ ಇದು ತಿನ್ಬಾರ್ದು ಆಯ್ತಾ ನೀನು ಅಂದ್ರೆ ತಿನ್ಲಿಲ್ಲ. ಅವಳು ಯಾವಾಗ್ಲೂ ನಾನು ಚಪಾತಿ ತಿಂತಾ ಬಂದ್ ತಿನ್ನೋಳು. ಬಹುಶಃ ನೀವು ವೆಜ್ ಅಂತ ಹೇಳಿ ಸುಮ್ಮನೆ ಇಲ್ಲ, ಚಪಾತಿ ಯಾವಾಗ್ಲೂ ತಿನ್ನೋಳು. ಆಮೇಲೆ ಒಂದ್ಸಲ ಹಂಗೆ ಇಟ್ಟು ಸುಮ್ನೆ ನೋಡೋಣ ಅವಳಿಗೆ ಅರ್ಥ ಆಗತ್ತಾ ಅಂತ ಮಾಡಿದ್ರೆ ತಿನ್ಲಿಲ್ಲ ಚಪಾತಿ. ಆಮೇಲೆ ಮತ್ತೆ ತಿನ್ನು ಅಂದಾಗ ತಿನ್ಲು. ಸೊ ಆತರ ಏನಾರು ಕೊಟ್ಟು ರೂಮ್ ಒಳಗೆ ಹೋಗಿ ತಿನ್ನು ಅಂದ್ರೆ ರೂಮ್ ಒಳಗೆ ಹೋಗಿ ತಿಂತಾ ಇದ್ಲು. ಅದು ಆದ್ಮೇಲೆ ತುಂಬಾ ಅವಳು ಹೋದ್ಮೇಲೆ ಬಿಗ್ ಬಾಸ್ ಅಲ್ಲ ಫೋಟೋ ನೋಡು ಒಂದ್ಸಲ ಅಳು ಬಂದ್ಬಿಡ್ತು ನಂಗೆ. ನಮ್ಮಮ್ಮ ಫೋಟೋ ಕಳ್ಸಿದ್ರು, ನಮ್ಮಮ್ಮಂಗೂ ಗೊತ್ತು ಬೇರೆ ಏನು ಕರಗಲ್ಲ ಅಂತ. ಆಮೇಲೆ ಒಂದ್ಸಲ ಅದು ಗುಂಡ ಆದ್ಮೇಲೆ ಏನಾಯ್ತು, ಗುಂಡಾಲಿ ಮತ್ತೆ ಬಂಟಿ ಅವ್ರ ಜೊತೆ ಎಲ್ಲ ಒಡನಾಟ, ಅವ್ರದ್ದು ಒಂದು ಅಫೆಕ್ಷನ್ ಬೆಳ್ಕೊಂಡ್ಬಿಡ್ತು. ಅಂದ್ರೆ ಡೈಲಿ ಹೋಗಿ ಬಂಟಿ ಬಂದ ಸ್ಪಾಟ್ಗೆ ಅಂತ ನೋಡೋದು, ಒಂದು ಒಂಥರ ಹೀರೋ ತರ ಒಂದು ಎಂಟ್ರಿ. ಸೊ ಅದೊಂದು ಬಾಂಡಿಂಗ್ ಬೆಳ್ಕೊಂಡ್ಬಿಡ್ತು.
ಅದು ಮಿಸ್ ಆಗ್ತಾ ಇತ್ತು. ಆಮೇಲೆ ಅವ್ರ ಸ್ವಾಮಿ ಅಂತ ಅವ್ರ ಟ್ರೈನರೇ, ಬ್ರೋ ನಿಮ್ಗೊಂದು ನಾಯಿ ಕೊಡ್ಸ್ಬೇಕಂತ ನಂಗೆ ಆಸೆ ಆಗ್ತಾ ಇದೆ ಬ್ರೋ, ಅಷ್ಟೇ ಅಂದಿದ್ದು. ನಂಗೆ ಹುಚ್ಚಿಡ್ಬಿಡ್ತು. ಡೈಲಿ ಪೀಡಿಸೋದು ಅವ್ರಿಗೆ, ಬ್ರೋ ಎಲ್ಲಿ ಬ್ರೋ, ಯಾವಾಗ ಕೊಡ್ತೀರಾ. ಇವಾಗ ಸ್ಮೋಕಿ ಅಂತಿರೋನು, ಅವನು ಯಾರೋ ತಗೊಂತೀನಿ ಅನ್ಬಿಟ್ಟು ತಗೊಂಡಿರ್ಲಿಲ್ಲ. ತುಂಬಾ ಬೇರೆ ಬೇರೆ ನಾಯಿ ಇತ್ತಂತ ಅವನನ್ನ ಕೇಜಲ್ಲಿ ಇಟ್ಟಿದ್ರು ಸ್ವಲ್ಪ ದಿನ. ಸೊ ಅವನ್ನ ಇಟ್ಕೊಂತೀರಾ ಅಂತ ಹೇಳಿದ್ರು. ಓಕೆ, ಬ್ಲ್ಯಾಕ್ ಲ್ಯಾಬ್ ಯಾವ್ದಾದ್ರು ಪರವಾಗಿಲ್ಲ ಅಂತ ಇಟ್ಕೊಂಡು ಈಗಿದ್ದಾನೆ 1.5 ವರ್ಷ ಮನೇಲೇ ಇದ್ದಾನೆ ನನ್ನ ಜೊತೆ. ಒಳ್ಳೆ ಕಂಪನಿ ನನಗೆ. ಸಿನಿಮಾದ ಎಕ್ಸ್ಪೀರಿಯನ್ಸ್ ಚೆನ್ನಾಗಿ ಬಂದಿದೆ. ಸಿನಿಮಾ ಅದೇ, ಅದು ಒಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಡಾಗ್ ಜೊತೆ ವರ್ಕ್ ಮಾಡೋದು. ಅಂಡ್ ಅವ್ರು ಏನು ತುಂಬಾ ಖುಷಿಯಾಗಿದೆ ಏನಂದ್ರೆ, ಸರ್ ಅದೇ ಸಿನಿಮಾ ಎಲ್ಲ ಅದೇ ರೆಗ್ಯುಲರ್ ಕ್ಲೀಶೆ ಹೇಳ್ತಾರೆ, ಬಟ್ ನಂಗೆ ತುಂಬಾ ಖುಷಿಯಾಗಿದೆ ಏನಂದ್ರೆ ರಘು ಹಾಸನ್ ಅವರು, ಇಟ್ ಈಸ್ ಅ ಡಾಗ್ ಸೆಂಟ್ರಿಕ್ ಮೂವಿ. ಯಾವ್ದೋ ನಾಯಿ ಬಂದು ಹೀರೋಯಿನ್ ಬಂದ್ ಮಾಡ್ಬಿಡೋದು ಅಥವಾ ಇನ್ನೊಂದು ಏನೋ ಮಾಡೋದು, ಅದೆಲ್ಲಿಗೋ ಲೀಡ್ ಮಾಡೋದು, ಆತರ ಏನು ಬಕ್ವಾಸ್ ಇಲ್ಲ. ಡಾಗ್ ಅಂಡ್ ಹ್ಯೂಮನ್ಸ್ ಡಿವೈನ್ ರಿಲೇಶನ್ಶಿಪ್, ಅವೆರಡನ್ನೇ ಕಂಪ್ಲೀಟ್ ಆಗಿ ಫೋಕಸ್ ಮಾಡಿದ್ದಾರೆ. ಅಂಡ್ ಬೇಸಿಕ್ ಕಂಪ್ಲೀಟ್ ಹೀರೋ ಡಾಗ್ ಅಂತ ಗುಂಡಾನೆ. ಅಂಡ್ ಆಲ್ರೆಡಿ ಫಸ್ಟ್ ಪಾರ್ಟ್ ತುಂಬಾ ಮೆಚ್ಚುಗೆ ತಗೊಂಡಿದೆ, ತುಂಬಾ ರೆಕಗ್ನೈಸ್ ಆಗಿದೆ. ಈ ಸಲ ಮೋರ್ ಬೆಟರ್ ಕ್ವಾಲಿಟಿ ವಿತ್ ಮೋರ್ ಬೆಟರ್ ವಿಜುವಲ್ಸ್ ಅಂಡ್ ಬೆಟರ್ ಏನಂತಾರೆ ಸಿನಿಮಾ ಅಂತ ಹೇಳ್ಬೋದು, ವರ್ಷನ್ ಆಫ್ ಸ್ಟೋರಿ ಅಂತ ಹೇಳ್ಬೋದು, ಇನ್ನೂ ಇಂಪ್ರೂವೈಸ್ಡ್. ಎಸ್ ಸರ್, ಫೈನಲ್ಲಿಗೆ ಒಂದಿಷ್ಟು ಕುತೂಹಲಗಳು ಅಂತೂ ಇದೆ. ರಾಕೇಶ್ ಅಡಿಗ ಅವರ ಮುಂದಿನ ಸ್ಟೆಪ್ಸ್ ಎಲ್ಲ ಹೇಗಿರುತ್ತೆ ಅಂತ ಸಿನಿಮಾ ಆಯ್ಕೆ ವಿಚಾರದಲ್ಲಿ? ಸಿನಿಮಾ ಈಗ ಮರ್ಯಾದೆ ಪ್ರಶ್ನೆ ಆದ್ಮೇಲೆ ಒಂದಷ್ಟು ಕೈಂಡ್ ಆಫ್ ನೆಗೆಟಿವ್ ಶೇಡ್ಸ್ಗಳು ಜಾಸ್ತಿ ಬರ್ತಾ ಇದೆ. ವೆರಿ ಗುಡ್. ಸೊ ಒಂದು ಸಿನಿಮಾ ಆಲ್ರೆಡಿ ಶೂಟಿಂಗ್ ಮುಗಿಸಿದೀನಿ, ಒಬ್ರು ಸೂಪರ್ ಸ್ಟಾರ್ ಅವ್ರ ಸಿನಿಮಾಲೆ ಒಂದು ವಿಲನ್ ರೋಲ್, ಸಣ್ಣದಾಗ ಒಂದು ವಿಲನ್ ರೋಲ್ ಮಾಡಿದೀನಿ. ಅಂಡ್ ಇವತ್ತೊಂದು ಪೋಸ್ಟರ್ ರಿಲೀಸ್ ಆಯ್ತು, ದಿಮ್ ಸಾಲ್ ಅಂತ. ಅದು ಕೈಂಡ್ ಆಫ್ ಒಂಥರ ನೆಗೆಟಿವ್ ಶೇಡೆ ಇದೆ ಅದರಲ್ಲಿ, ಅಗ್ರೆಸಿವ್. ಅಂಡ್ ಆ ತರದ್ ಇನ್ನೊಂದ್ 2 ಸಿನಿಮಾ ಸೈನ್ ಮಾಡಿದೀನಿ, ಅದು ಕೈಂಡ್ ಆಫ್ ಅದೇ ಪ್ಯಾಟರ್ನ್ ಅಲ್ಲೇ ಇದೆ. ಸೊ ಮೇ ಬಿ ಮರ್ಯಾದೆ ಪ್ರಶ್ನೆಯಿಂದ ಈ ಒಂದು ಸ್ಪೆಕ್ಟ್ರಮ್ ಸಿಗ್ತಾ ಇದೆ. ಗುಂಡ ಆದ್ಮೇಲೆ ಮತ್ತೆ ಲವ್ ಸ್ಟೋರಿಗಳು ಸಿಗ್ಬೋದು, ಯಾಕಂದ್ರೆ ಗುಂಡಲ್ ಮತ್ತೆ ಅದ್ರ ಅಗೇನ್ ಇನ್ನೋಸೆಂಟ್ ಪಾತ್ರ ಮಾಡಿದೀನಿ, ಮುಗ್ಧ ಪಾತ್ರ ಮಾಡಿದೀನಿ. ಸೊ ಅದು ರೈಟರ್ಸ್ಗೆ ಬೇರೆ ತರ ಮೋಟಿವೇಟ್ ಮಾಡ್ಬೋದು, ಓಕೆ ಇವನನ್ನ ಹಿಂಗೂ ಬಳಸ್ಕೊಳ್ಳೋಣ. ಈಗಿನ ಕಾಲದಲ್ಲಿ ಪ್ರತಿಯೊಬ್ರು ಕೆಮಿಕಲ್ ಮಿಶ್ರಣ ಆಹಾರ ತಿಂದು BP ಶುಗರ್ ಬಂತು ಅಂತ ಚಿಂತೆ ಮಾಡ್ತಾರೆ. 24 ಧಾನ್ಯಗಳನ್ನ ನೀರಿನಲ್ಲಿ ನೆನೆಸಿ ನೆರಳಿನಲ್ಲಿ ಒಣಗಿಸಿ ಮಣ್ಣಿನ ಮಡಿಕೆಯಲ್ಲಿ ಹದವಾಗಿ ಹುರಿದು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ತಯಾರಾಗಿದೆ ಜೀನಿ. ಸಿರಿಧಾನ್ಯಗಳ ಸಿರಿ ಜೀನಿ ಕುಡಿಯಿರಿ, ಆರೋಗ್ಯವಾಗಿರಿ.